ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 87% ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ರೀಚ್ಡ್. ಗೌರ್ಮೆಂಟು ಅವರ ಬಜೆಟ್ ಎಸ್ಟಿಮೇಟು 2022-23 ಅವ್ರು ಏನೊಂದು ಟಾರ್ಗೆಟ್ ಇಟ್ಟಿದ್ರು ಅದು ಆಲ್ರೆಡಿ 87% ರೀಚ್ ಆಗಿಬಿಟ್ಟಿದೆ. ಹಾಗೂ ಇನ್ನೂ 2.5 ತಿಂಗಳು ಬಾಕಿ ಇದೆ. ಸದ್ಯಕ್ಕೆ ನೆಟ್ ಕಲೆಕ್ಷನ್ಸು ಡೈರೆಕ್ಟ್ ಟ್ಯಾಕ್ಸಸಲ್ಲಿ 12.31 lakh crores ಆಗಿದೆ. ಹಾಗೂ ಇದು 20% ಜಾಸ್ತಿ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಗ್ರೋ ಆಗಿದ್ದು ಅದರಲ್ಲಿ 30%, ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ ಅಥವಾ ಕಂಪ್ನಿ ಟ್ಯಾಕ್ಸು 20% ಗ್ರೋ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 2, ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಇನ್ ಪ್ರೀ ಎಲೆಕ್ಷನ್ ಇಯರ್ಸ್. ಲಾಸ್ಟ್ ಎಷ್ಟೋ ಎಲೆಕ್ಷನ್ಸ್ ಇದು ಪ್ರೀ ಎಲೆಕ್ಷನ್ ಇಯರ್ ಅಂದರೆ ಯಾವ ವರ್ಷ ಎಲೆಕ್ಷನ್ಸ್ ಆಗುತ್ತೆ ಅದರ ಮುಂಚಿನ ವರ್ಷ ಸೆನ್ಸೆಕ್ಸ್ ಹೇಗೆ ಪರ್ಫಾರ್ಮ್ ಆಯಿತು ಅಂತ ಒಂದು ಟೇಬಲ್ ಹಾಕಿದ್ದೀನಿ. 1983 7% ಬಂದಿತ್ತು, 1988 51%, 1990 35%, 1995 -21% ಆಗಿತ್ತು, 1998 -16%, 2003 73% ಜಾಸ್ತಿ ಆಗಿತ್ತು, 2008 52% ಕಮ್ಮಿ ಆಗಿತ್ತು, ಹಾಗೂ 2013 9% ಜಾಸ್ತಿ, 2018 6% ಜಾಸ್ತಿ ಆಗಿದೆ. ಸೊ 2023 ಪ್ರೀ ಎಲೆಕ್ಷನ್ ಇಯರು ಈ ವರ್ಷ ಹೇಗೆ ಪರ್ಫಾರ್ಮ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ 2024 ಜನರಲ್ ಎಲೆಕ್ಷನ್ಸ್ ಆಗುತ್ತೆ. ನ್ಯೂಸ್ ನಂಬರ್ 3, NRIs ಕ್ಯಾನ್ ಯೂಸ್ UPI ಫ್ರಮ್ ಇಂಟರ್ನ್ಯಾಷನಲ್ ನಂಬರ್. ಇಲ್ಲಿವರೆಗೆ NRIs ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸು UPI ಗೂಗಲ್ ಪೇ, ಫೋನ್ಪೇ ಅಲ್ಲಿ ಯೂಸ್ ಮಾಡಬೇಕಂತಂದರೆ ಇಂಡಿಯನ್ ನಂಬರ್ ಬೇಕಾಗಿತ್ತು. ಆದರೆ ಈಗ ಒಂದು ಹೊಸ ಫೆಸಿಲಿಟಿ ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ NRIs ಇಂಟರ್ನ್ಯಾಷನಲ್ ನಂಬರ್ ಇದ್ರೂ ಅವರು UPIಗೆ ರಿಜಿಸ್ಟರ್ ಮಾಡಿ ಅವರು ಯೂಸ್ ಮಾಡ್ಕೋಬೋದು. ಈ ಫೆಸಿಲಿಟಿ ಕೆಲವು ದಿನದಲ್ಲಿ ಆಕ್ಟಿವ್ ಆಗುತ್ತೆ, ಹಾಗೂ ಕೆಲವು ಕಂಟ್ರೀಸಿಗೆ ಮಾತ್ರ ಅಪ್ಲಿಕಬಲ್ ಇದೆ ಸದ್ಯಕ್ಕೆ. ಸಿಂಗಪೂರು, ಆಸ್ಟ್ರೇಲಿಯಾ, ಕೆನಡಾ, ಹಾಂಗ್ಕಾಂಗ್, ಒಮಾನ್, ಕತಾರ್, USA, ಸೌದಿ ಅರೇಬಿಯಾ, UAE ಆ್ಯಂಡ್ UK ಈ ಕಂಟ್ರೀಸಿಗೆ ಫಸ್ಟ್ ಫೇಸಲ್ಲಿ ಅವರು ಆಕ್ಟಿವ್ ಮಾಡ್ತಾರೆ NRIಸ್ಗೆ UPI. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕ್ವಾರ್ಟರ್ಲಿ ರಿಸಲ್ಟ್ಸ್ ಇನ್ಫೋಸಿಸ್ ಹಾಗೂ HCL ಟೆಕ್ನಾಲಜೀಸು ಇವತ್ತು ಸಾಯಂಕಾಲ ಬರುತ್ತೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀಬೇಕಾಗುತ್ತೆ. ರಿಲಯನ್ಸ್ ಜಿಯೋ 5G ಸರ್ವಿಸಸ್ನ ಸದ್ಯಕ್ಕೆ 101 ಸಿಟಿಗೆ ಆಕ್ಟಿವ್ ಮಾಡಿದ್ದಾರೆ, ಹಾಗೂ ಭಾರತಿ ಏರ್ಟೆಲ್ 30 ಸಿಟಿಗೆ ಆಕ್ಟಿವ್ ಮಾಡಿದ್ದಾರೆ. FIIs ಲಾಸ್ಟ್ ಒಂದು 8 ಟ್ರೇಡಿಂಗ್ ಡೇಸಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ 8,000 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ಒಂದು ನೆಗೆಟಿವ್ ಡೇ, 38 ಪಾಯಿಂಟ್ಸ್ ಕೆಳಗೆ ಬಿತ್ತು, 17,858 ಕ್ಲೋಸ್ ಆಗಿದೆ ನಿಫ್ಟಿ, ಹಾಗೂ ಸೆನ್ಸೆಕ್ಸ್ 147 ಪಾಯಿಂಟ್ ಡೌನ್ ಆಗಿದೆ, 59,958 ಕ್ಲೋಸ್ ಆಗಿದೆ. ನೀವು ಆ್ಯಕ್ಚುಲಿ ನೋಡ್ಬೋದು 17,761ವರೆಗೂ ಬಿದ್ದಿತ್ತು, ಆದರೆ ರಿಕವರಿ ಆಗಿ ಸ್ವಲ್ಪ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. SBI ಲೈಫ್ ಇನ್ಶೂರೆನ್ಸ್ 1.89% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ 1.87% ಅಪ್ಪು, L&T 1.62% ಅಪ್ಪು. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 3.11% ಡೌನು, ರಿಲಯನ್ಸ್ ಇಂಡಸ್ಟ್ರೀಸ್ 2.16% ಡೌನು, BPCL 2.11% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 2.95% ಅಪ್ಪು, ಇನ್ಫೋ ಎಡ್ಜ್ 1.67% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ 1.63% ಅಪ್ಪು. ಟಾಪ್ ಲೂಸರ್ಸು ಪೇಟಿಎಮ್ 6.21% ಡೌನು, ಗ್ಲ್ಯಾನ್ ಫಾರ್ಮಾ 5.89% ಡೌನು, ಹಾಗೂ ನೈಕಾ 3.42% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 814 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,187 ಸ್ಟಾಕು, ಸೊ 41% ಅಪ್ಪು, 59% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,208 crores ನೆಟ್ ಸೆಲ್ಲರ್ಸ್ ಆಗಿದ್ರು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,431 crores ನೆಟ್ ಪರ್ಚೇಸಸ್ ಮಾಡಿದರು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಹೈ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಬಯೋಕಾನು 52 ವೀಕ್ ಲೋ 248, ಕ್ಲೋಸಿಂಗ್ ಪ್ರೈಸ್ 250. ಗ್ಲ್ಯಾನ್ ಫಾರ್ಮಾ 1,475 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 1,498. ಹಾಗೂ ಲಾರಸ್ ಲ್ಯಾಬ್ಸ್ 52 ವೀಕ್ ಲೋ 359, ಕ್ಲೋಸಿಂಗ್ ಪ್ರೈಸ್ 360. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.36% ಅಪ್ಪು, ಜಪಾನ್ 0.01% ಅಪ್ಪು,
ಜರ್ಮನಿ 0.53% ಅಪ್ಪು, ಫ್ರಾನ್ಸ್ 0.79% ಅಪ್ಪು, UK 0.62% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.76% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.